ಇದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿ ನೆಲೆಸಿರುವ ಮಾಲ್ತೇಶ ಮೈಲಾರಲಿಂಗೇಶ್ವರನ ದೇವಸ್ಥಾನ. ಭಕ್ತರು ಈ ದೇವರನ್ನ ಮಾರ್ತಾಂಡ ಭೈರವ, ಮಲ್ಲಣ್ಣ, ಮೈಲಾರಲಿಂಗ, ಮಾಲ್ತೇಶ, ಗುಡ್ದಪ್ಪ, ಮೈಲಾರಪ್ಪ, ಕಂಡೋಬ, 7 ಕೋಟಿ, ಚಾಂಗುಬಲು ಅಂತ ನಾನಾ ಹೆಸರುಗಳಿಂದ ಕರೀತಾರೆ. ಇಲ್ಲಿ ಸಿಗೋ ಭಂಡಾರ ಬಂಗಾರ ಇದ್ದಂಗೆ. ಹಾಗಾಗಿ ಇಲ್ಲಿಗೆ ಬರುವ ಜನರು ಭಂಡಾರವನ್ನ ಯಥೇಚ್ಛವಾಗಿ ಹಣೆಗೆ ಹಚ್ಕೋತಾರೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ. ಇದು ದೇವರಗುಡ್ಡ ಕ್ಷೇತ್ರ ಅಂತೇಳಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿಂದ 10 ಕಿಲೋಮೀಟರ್ ದೂರದಲ್ಲಿ ದೇವರಗುಡ್ಡ ಕ್ಷೇತ್ರ ಅಂತೇಳಿ ಬರ್ತದೆ. ಇಲ್ಲಿ ಇದರಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಮೈಲಾರ ಕ್ಷೇತ್ರ ಹೂವಿನಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಒಳಗೆ ಬರ್ತದೆ. ಈ ಕ್ಷೇತ್ರದ ಪ್ರಸಿದ್ಧಿ ಏನಂತಂದ್ರೆ ಇದು ಬ್ರಹ್ಮಾಂಡ ಪುರಾಣ ಕ್ಷೇತ್ರ ಖಂಡದೊಳಗೆ ಇದು ಉಲ್ಲೇಖ ಇದೆ. ಅಂದ್ರ ಮಣಿಕಾಸುರ ಮಲ್ಲಾಸುರ ಎಂಬ ಇದ್ದು ರಾಕ್ಷಸರು ಬ್ರಹ್ಮನ ಕುರಿತು ಘೋರವಾದ ತಪಸ್ಸು ಮಾಡಿ ವರವನ್ನು ಬಿಡ್ಕೋತಾರ. ಅವ್ರು ಏನಂದ್ರೆ ಶಿವನ್ ಬಿಟ್ಟು ಮತ್ತೆ ಯಾರಿಂದ ನಮ್ಗೆ ಸಾವು ಬರಬಾರ್ದಂತ ಕೇಳ್ಕೊಂಡಾಗ ಆ ರಾಕ್ಷಸರ ವರಕ್ಕೆ ಬ್ರಹ್ಮದೇವ ಕರುಣೆ ವರ ಕೊಟ್ಟಾಗ ಅವಾಗ ರಾಕ್ಷಸರು ಎಲ್ಲರ ಮೇಲೂ ದೌರ್ಜನ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಾರು ಸಜ್ಜನರೆಲ್ಲ ಋಷಿಮುನಿಗಳೆಲ್ಲ ಅವರ ಆಶ್ರಮಗಳೆಲ್ಲ ಧ್ವಂಸ ಮಾಡಿ ಅವ್ರಿಗೆಲ್ಲ ತೊಂದರೆ ಕೊಟ್ಕೋತ ಹೋಗಬೇಕಾದ್ರೆ ಎಲ್ಲಾರು ಶಿವನ್ ಶರಣಾಗತಿ ಹೋಗ್ತಾರಲ್ಲಿ. ಅವಾಗ ಹೋದಾಗ ಶಿವ ಅವ್ರಿಗೆ ಅಭಯ ಹಸ್ತ ಕೊಡ್ತಾನೆ. ನಾನು ಅವ್ರಿಬ್ರು ಸಂಹಾರ ಮಾಡ್ತೇನೆ ಅಂತ ಹೇಳಿ ಅವಾಗ ಸಂಹಾರ ಮಾಡೋ ಸಲುವಾಗಿ 7 ಕೋಟಿ ಸೈನ್ಯದೊಂದಿಗೆ ಬರ್ತಾನೆ. ಇಲ್ಲೆಲ್ಲ ದಂಡು ಕಟ್ಕೊಂಡು ಬಂದು ದೇವರಗುಡ್ಡ ಕ್ಷೇತ್ರದಾಗ ಮಣಿಕಾಸುರನ ತಮ್ಮನ್ನ ಸಂಹಾರ ಮಾಡ್ತಾರೆ ಇಲ್ಲಿ. ಆಮೇಲೆ ಮೈಲಾರದಾಗ ಮಲ್ಲಾಸುರ ಅನ್ನನ ಸಂಹಾರ ಮಾಡಿ ಈ ಕ್ಷೇತ್ರದಲ್ಲಿ ದೇವರಗುಡ್ಡದಾಗ ಜ್ಯೋತಿ ರೂಪದಾಗ ಮತ್ತೆ ಮೈಲಾರದಾಗ ತೀರ್ಥ ರೂಪದಾಗ ನಿಲ್ತಾರ. ಅಂದ್ರೆ ಇಲ್ಲಿ ದೇವರಗುಡ್ಡದಾಗ ಏನಪ್ಪಾ ಅಂದ್ರೆ ಶತಾರ ನಕ್ಷತ್ರ ಮಡಿ ಒಳಗ ಜ್ಯೋತಿ ದರ್ಶನ ಆಗ್ತದೆ. ಇಲ್ಲಿ ಅಂದ್ರೆ ಜ್ಯೋತಿ ರೂಪದಾಗ ದೇವರು ಶಿಖರದ ಮೇಲೆ ಕಾಣ್ತಾರ. ಮೈಲಾರದಾಗ ಏನಪ್ಪಾ ಅಂದ್ರೆ ಹಿಂದ ಮೈಲಾರದ ದೊಡ್ಡ ಮೂರ್ತಿ ಅದಲ್ಲ, ಅದು ಹುತ್ತು ಮಣ್ಣದಾಗ ಉದ್ಭವ ಆಗಿತ್ತು. ಮತ್ತೆ ಕೆಳಗೆ ಈಶ್ವರಲಿಂಗ ಒಳಗ ಎಷ್ಟೇ ನಾವು ನೀರು ಹಾಕಿದ್ರೆ ಅದು ಅಂತರ್ಜಲವಾಗಿ ಹೋಗ್ತದೆ. ಅಲ್ಲಿ ತೀರ್ಥ ರೂಪ ಮತ್ತೆ ಇಲ್ಲಿ ಜ್ಯೋತಿ ರೂಪ ಅನ್ನೋ ಪ್ರತೀತಿ ಒಳಗ ಈ ಕ್ಷೇತ್ರಗಳು ನೆಲೆಸಾವು. ಇಲ್ಲಿ ವಿಶೇಷತೆ ಏನಂದ್ರೆ ಭಾನುವಾರ ಮತ್ತು ಗುರುವಾರ ಇಲ್ಲಿ ದೇವ್ರ ವಾರ ಅಂತೇಳಿ ನಡ್ಕೋತಾರೆ ಎಲ್ಲಾರು. ದೇವ್ರ ವಾರ ಅಂತೇಳಿ ಭಕ್ತಾದಿಗಳು ಹೆಚ್ಚಾನೆಚ್ಚು ಭಾನುವಾರ, ಗುರುವಾರ, ಹುಣ್ಣಿಮೆ, ಮರಿ ಹುಣ್ಣಿಮೆಯೊಳಗ ಲಕ್ಷಾನುಗಟ್ಲೆ ಭಕ್ತರು ಬಂದಿಲ್ಲಿ ದೇವ್ರ ತಮ್ಮ ಹರಕೆಯನ್ನು ಕಟ್ಕೊಂಡು ಹೋಗ್ತಾರ. ಮತ್ತೆ ಇಲ್ಲಿ ವಿಶೇಷವಾಗಿ ಏನ್ ನಡೀತದೆ ಅಂದ್ರೆ ಈ ಗೊರಗೊರ ಸೇವೆ ಅಂತೊಳಗ ಚಾಟಿ ಗೊರಪ್ಪ, ಗೊರಮ್ಮರು ಅಂತೇಳಿ ಚೌರಿ ಹಾಕೋದು ಅವರೆಲ್ಲರೂ ವಿಶೇಷವಾಗಿ ಇಲ್ಲಿ ಇದನ್ನ ಮಾಡ್ತಾರಲ್ಲಿ. ಅಂದ್ರೆ ಅವ್ರವ್ರು ಮನುಷ್ಯರಿಂದ ಬೇಡ್ಕೊಂಡ್ ಬಂದಿರ್ತಾರೆ. ಚಾಟಿ ಗೊರಪ್ಪ ಅಂದ್ರೆ ಕುದುರೆ ಕುಣಿದಾಗ ಬಂದು ಅಮ್ಮನವ್ರ ದೇವಸ್ಥಾನ ಅಂದ್ರೆ ಗಂಗಮಾಳನ ದೇವಸ್ಥಾನ ಮುಂದೆ ಚಾಟಿ ಹೊಡ್ಕೊತ ಅವ್ರ ಸೇವೆ ಸಲ್ಲಿಸೋದು. ಮತ್ತೆ ಗೋರಮ್ಮರು ಚೌರಿ ಗೋರಮ್ಮ ಅಂದ್ರೆ ಚೌರಿ ಸೇವಾ, ಪಾಲ್ಕಿ ಸೇವಾ ಇದನ್ನ ಮಾಡ್ಬೇಕಾರ, ದೇವ್ರ ಪ್ರದಕ್ಷಿಣೆ ಹಾಕಬೇಕಾರ ದೇವ್ರಿಗೆ ಚೌರಿ ಹಾಕೋದು ಅವ್ರು ಚೌರಿ ಗೋರಮ್ಮ ಅಂತ ಮಾಡ್ತಾರ. ಇನ್ನೊಂದೇನಂದ್ರೆ ಡ್ಯೂಟಿಗೆ ಸೇವಾ ಅಂತಂದ್ರ ಈ ಪಂಜ್ ಹಿಡಿಯೋದು ಅಂತೇಳಿ ಎಲ್ಲಾರ ಕಡೆ. ಡ್ಯೂಟಿಗೆ ಅಂತಂದ್ರ ದೇವ್ರಿಗೆ ಮುಂದ ಪಲ್ಲಕ್ಕಿ ಸೇವಾ ಮತ್ತೆ ಇನ್ನುಕಿದ ಕಾರ್ಯಕ್ರಮ ನಡೆಯಬೇಕಾರ ತಮ್ಮ ಮನೆಯೊಳಗ ದೇವ್ರ ಕಾರ್ಯಕ್ರಮ ಮಾಡ್ಬೇಕಾರ ಡ್ಯೂಟಿಗೆ ಅಂತ ಹೇಳಿ ಅದೊಂದು ಕೋಲ್ ಇರ್ತದೆ. ಅದಕ್ಕೆ ಅರಬಿ ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ತಾರ. ಅದನ್ನ ಡ್ಯೂಟಿಗೆ ಸೇವಾ ಅಂತ ಇದನ್ನ ನಡೀತದೆ. ವಿಶೇಷವಾಗಿ ಕಾರ್ಯಕ್ರಮಗಳು ದೇವಸ್ಥಾನದ ಅಂತಂದ್ರೆ ಕಾರಣಿಕ ಕಾರ್ಯಕ್ರಮ, ಭಾರತ ಹುಣ್ಣಿಮೆ, ಬಂಧುಣಿಮೆ ಅಂತ ಇಂತಿಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆದಾಗ ಇಲ್ಲಿ ವಿಶೇಷವಾಗಿ ದೇವರಗುಡ್ಡದಾಗ ನಡೆದ ಯಾವಾಗ ಅಂದ್ರೆ ದಸರಾ ದಸರಾ 9 ದಿನ ಇಲ್ಲಿ ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೀತದೆ. ಅಂದ್ರೆ ಇಲ್ಲಿ ದೇವರಗುಡ್ಡದ ಕಾರಣಕ್ಕೆ ಆಗೋದು ಮಾರ್ನವಮಿ ಅಂತ ಹೇಳಿ. ಮಹಾನವಮಿ ದಿನ 9 ದಿನ ಉಪವಾಸಿದ್ದು ಇಲ್ಲಿ ಕಾರಣಿಕ ಗುರುವರು ಅಂತಾರ. ಅವ್ರು 9 ದಿನ ಉಪವಾಸಿದ್ದು 9ನೇ ದಿನ ಏನ್ ಮಾಡ್ತಂದ್ರೆ ಇಲ್ಲಿ ದೇವರಗುಡ್ಡದ ಹತ್ರದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಕರಿಯಾಲ್ ಅಂತಿದೆ. ಕರಿಯಾಲ್ದಾಗ ಅಲ್ಲಿ 21 ಅಡಿ ಬಿಲ್ ಒಳಗೆ ಏರಿ ಕಾರಣಿಕ ಹೇಳ್ತಾರ. ಮತ್ತೆ ವಿಶೇಷವಾಗಿ ಇಂಕೆ ಮೈಲಾರದಾಗ ಭಾರತ ಹುಣ್ಣಿಮೆ ನಡೀತದೆ. ಇಲ್ಲೂ ಕಾರಣಿಕದನ್ನ ಹೇಳ್ತಾರ. 2 ಕ್ಷೇತ್ರಗಳಲ್ಲಿ ದೇವರು ನೆಲೆಸಿ ಭಕ್ತರ ಅನುಗ್ರಹ ಮಾಡಿರ್ತಾನೆ. ಇದರಂಗ ಇನ್ನು ಕರ್ನಾಟಕದಾಗ ಇನ್ನೂ 3 ಪ್ಲೇಸಸ್ ಹಿರೇಬಿದ್ರಿ ಮಲ್ಲಯ್ಯ, ಮಂಗಸೂಳಿ ಮಲ್ಲಯ್ಯ ಮತ್ತು ಸುರಗು ಮಲ್ಲಯ್ಯ ಅಂತ ಅವು ದೇವರು ಸಂಬಂಧಪಟ್ಟಾಗ ಗುರುದೇವ ಸಂಬಂಧಪಟ್ಟ ಕ್ಷೇತ್ರಗಳು ಈ ಕರ್ನಾಟಕದಲ್ಲಿ ಇವೆ. ಮಾರಾಟದಲ್ಲಿ 2 ಪ್ಲೇಸಸ್ ಅಂದ್ರೆ ಕಂಡೋಬ ಅಂತೇಳಿ ಅದ್ರೊಳಗೆ ದೊಡ್ಡ ಪಟಾರ, ಸಣ್ಣ ಪಟಾರ ಅಂತೇಳಿ ಅಲ್ಲಿ ಕಂಡೋಬದ 2 ಜಾಗ ಅವು. ಇಲ್ಲಿ ನೋಡಿ, ಇಲ್ಲೆಲ್ಲ ಉಗ್ದಿ ರಂಪ ಮಾಡಿದ್ದಾರೆ, ಗಲೀಜ್ ತುಂಬಾ ಮಾಡ್ತಾರೆ. ಇದನ್ನ ಅವಾಯ್ಡ್ ಮಾಡ್ಬೇಕು. ಅಣ್ಣ ಹೇಳ, ನಿನ್ನ ಅಭಿಪ್ರಾಯ ಹೇಳು. ನಾವು ಇಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರೂರಿಂದ ಬಂದಿದ್ದೀವಿ. ದೇವಸ್ಥಾನ ಬಹಳ ಚೆನ್ನಾಗಿದೆ. ಇಲ್ಲಿ ಬರುವ ಜನಗಳು ಫಸ್ಟ್ ನೈರ್ಮಲ್ಯವನ್ನ ಕಾಪಾಡ್ಬೇಕು. ಫಸ್ಟ್ ಇಲ್ಲಿ ಬರ್ತಾರೆ, ಒಳಗಡೆ ಚಪ್ಪಲಿ ಹಾಕೊಂಡ್ ಬರ್ತಾರೆ. ಇಲ್ಲೇ ಜನಗಳು ಇಲ್ಲೇ ಉಗಿತಿದ್ದಾರೆ ನೋಡಿ. ಅಲ್ಲಿ ಈ ತರ ಉಗ್ದೋಗ್ತಾರೆ. ಇನ್ನೂ ಇದು ಇಂಪ್ರೂವ್ ಮಾಡ್ಬೇಕು ಅಂತೇಳಿ ಇಲ್ಲಿ ಆಡಳಿತ ಮಂಡಳಿ ಮನವಿ ಮಾಡ್ಕೊಳ್ತಿದೀವಿ. ಗೈಸ್ ನೋಡಿ, ಇದು ದೇವಸ್ಥಾನದ ಮುಂದೆ ಇರುವಂತ ಸ್ಟ್ರೀಟು. ಇಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು. ಬಟ್ ಏನೂ ಸಿಗಲ್ಲ ಇಲ್ಲಿ. ಆಲ್ಮೋಸ್ಟ್ ದೇವಸ್ಥಾನ ಪೂಜೆ ಐಟಮ್ಸ್ಗಳೇ ಇರೋದು.